ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಈ ದಿನದ ವಿಡಿಯೋದಾಗ ತುಂಬಾನೇ ಸುಲಭವಾಗಿ ಹೋಟೆಲ್ ಸ್ಟೈಲ್ ಕ್ರಿಸ್ಪಿ ಆಗಿರುವಂತಹ ದೋಸಾ ರೆಸಿಪಿ ನಿಮ್ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಅದ್ರ ಜೊತೆಗೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಕೂಡ ಹೇಳ್ಕೊಡತ್ತೀನಿ ನೋಡ್ರಿ. ಬರೀ ರೆಸಿಪಿ ಯಾವ ರೀತಿ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಾಗ ನೋಡುಮಂತ್ರಿ. ಇಲ್ಲಿ ನೋಡ್ರಿ, ಒಂದ್ 3 ಕಪ್ ಆಗೋಷ್ಟು ನಾನು ರೇಷನ್ ಅಕ್ಕಿ ತಗೋದೇನ್ರಿ. ನೀವು ಬೇಕಂದ್ರೆ ದೋಸೆ ಅಕ್ಕಿ ಸಿಗ್ತಾವ್ರಿ, ಅವು ಕೂಡ ಯೂಸ್ ಮಾಡ್ಕೋಬಹುದ್ರಿ. ಅದೇ ರೀತಿ ಒಂದ್ ಅರ್ಧ ಕಪ್ ಆಗೋಷ್ಟು ನಾನು ಕಡ್ಲಿ ಬೇಳೆ ತಗೊಂಡೇನ್ರಿ. ಒಂದ್ 2 ಟೇಬಲ್ ಸ್ಪೂನ್ ಆಗೋಷ್ಟು ಅವಲಕ್ಕಿ, ಸಾಬುದಾನಿ, ಸ್ವಲ್ಪ ಅಂದ್ರೆ 1 ಟೀ ಸ್ಪೂನ್ ಆಗೋಷ್ಟು ಮೆಂತ್ಯ ಹಾಕೊಂಡು ಇದನ್ನ ಸ್ವಚ್ಛಗೆ ಒಂದ್ 2 ರಿಂದ 3 ಸರ್ತಿ ತೊಳೆದು ತಗೋಬೇಕು ನೋಡ್ರಿ. ರೇಷನ್ ಅಕ್ಕಿ ಅಂದ್ಬಳಕ ಸ್ವಲ್ಪ ದೂಸದಿರ್ತೈತಲ್ರಿ, ಅದಕ್ಕಂತ ಹೇಳಿ ಇದನ್ನ ಸ್ವಚ್ಛ ತೊಳೆದು 5 ರಿಂದ 6 ಅವರ್ ನೆನ್ಸಿಟ್ಕೊಳ್ಳೋದಂತ್ರಿ. ಅದೇ ರೀತಿ ಇನ್ನೊಂದು ಬೌಲಿಗೆ 1 ಕಪ್ ಆಗೋಷ್ಟು ನಾನು ಉದ್ದಿನ ಬೇಳೆ ತಗೊಂಡೇನ್ರಿ. ಇದು ಕೂಡ ಅದೇ ರೀತಿನೇ ಸ್ವಚ್ಛಗೆ ತೊಳೆದು ಇವೆರಡನ್ನು ಒಂದು 5 ರಿಂದ 6 ಅವರ್ ನಾವು ನೆನ್ಸಿಟ್ಕೋಬೇಕಾಗುತ್ತೆ ನೋಡ್ರಿ. ಇವಾಗ ನೋಡ್ರಿ ನೆಂದವ್ರಿ. ಇವಾಗ ಏನ್ ಮಾಡೋದ್ರಿ, ಇದ್ರಾಗಿನ ನೀರ್ ತೆಗೆದು ನಾವು ಮಿಕ್ಸಿ ಜಾರಿ ಒಳಗೆ ಹಾಕೊಂಡು ರುಬ್ಕೋಬೇಕಾಗುತ್ತೆ ನೋಡ್ರಿ. ನಾನು ಇಲ್ಲಿ ಮೊದಲ ಅಕ್ಕಿನ ಹಾಕೋತೀನಿ ಮಿಕ್ಸಿ ಜಾರಿ ಒಳಗೆ. ಇದನ್ನ ಸಾಫ್ಟ್ ಆಗಿ ಎಕ್ದಮ್ ಸಾಫ್ಟ್ ಆಗಿ ರುಬ್ಕೋಬೇಕ್ರಿ. ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಇದನ್ನ ರುಬ್ಕೋಬೇಕಾಗುತ್ತೆ ನೋಡ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ, ಹಿಟ್ಟು ಅನ್ನೋದು ಇಷ್ಟೇ ಸಾಫ್ಟ್ ಇರ್ಬೇಕು ನೋಡ್ರಿ. ಈ ತರ ರುಬ್ಕೊಂಡಿರೋ ಹಿಟ್ಟನ್ನ ಒಂದ್ ಬೊಗೋಣಿ ಅಥವಾ ದೊಡ್ಡ ಪಾತ್ರೆಗೆ ಹಾಕೊಳತೀನಿ ನೋಡ್ರಿ. ಇವಾಗ ಇದನ್ನ ಸೈಡಿಗೆ ಎತ್ತಿಟ್ಟು ಉದ್ದಿನ ಬೇಳೆ ಕೂಡ ಅಷ್ಟೇ ರೀ. ಉದ್ದಿನ ಬೇಳೆ ಕೂಡ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು, ಜಾಸ್ತಿ ನೀರ್ ಹಾಕೋಕ್ ಹೋಗ್ಬೇಡ್ರಿ, ಸ್ವಲ್ಪ ನೀರ್ ಹಾಕೊಂಡು ಇದನ್ನ ರುಬ್ಕೋಬೇಕ್ರಿ ಸಾಫ್ಟ್ ಆಗಿ. ಎರಡು ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳುವಂತ್ರಿ. ನಾ ಹೇಳುದ್ ಮೆಜರ್ಮೆಂಟ್ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರಂದ್ರ ಗರಿ ಗರಿ ಆಗಿ ಹೊಂಬಣ್ಣದ ದೋಸೆ ಮನೆಯೊಳಗೆ ಈಸಿಯಾಗಿ ಮಾಡ್ಬೋದು ನೋಡ್ರಿ. ಇವಾಗ ಇದನ್ನ ಓವರ್ ನೈಟ್ ನೆನ್ಸಿಟ್ಕೋಬೇಕಾಗತ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ ಹಿಟ್ಟು ಅನ್ನೋದು ಯಾವ ರೀತಿ ಉಬ್ಬೈತೆ ಅಂತ ಹೇಳಿ. ನೋಡ್ರಿ ಎಷ್ಟ್ ಮಸ್ತಾಗಿ ಉಬ್ಬಿ ಬಂದೈತ್ರಿ. ಜಾಸ್ತಿ ನೀರ್ ಹಾಕಿ ರುಬ್ಬೋದ್ರಿಂದ ಹಿಟ್ಟು ಅನ್ನೋದು ಉಬ್ಬಂಗಿಲ್ರಿ. ಅದಕ್ಕಂತೇಳಿ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ನಾವ್ ಹಿಟ್ಟು ರುಬ್ಕೊಂದೇವಲ್ರಿ, ಹಿಟ್ಟು ಅನ್ನೋದು ಈ ರೀತಿ ಉಬ್ಬ್ ಬರ್ತೈತಿ ನೋಡ್ರಿ. ಇವಾಗ ಏನ್ ಮಾಡುಮ್ರಿ, ನಮ್ಗ್ ದೋಸೆಗೆ ಎಷ್ಟ್ ಬೇಕಲ್ರಿ ಅಷ್ಟೇ ಹಿಟ್ಟನ್ನ ಒಂದು ಸಣ್ಣ ಬೊಗೋಣಿ ಅಥವಾ ಬೌಲ್ದಾಗ ತೆಗೆದಿಟ್ಕೊಳ್ಳುಮಂತ್ರಿ. ಒಮ್ಮೆ ನೀವು ಉಪ್ಪು ಹಾಕಿಟ್ರಿ ಅಂದ್ರ ಹಿಟ್ಟು ಅನ್ನೋದು ಹುಳಿ ಬಂದ್ಬಿಡ್ತೈತ್ರಿ. ನಮ್ಗೆ ಎಷ್ಟ್ ಬೇಕ ಅಷ್ಟ್ ನೋಡ್ಕೊಂಡು ಮಾಡ್ಕೋಬೇಕು ನೋಡ್ರಿ. ಇಲ್ಲಿ ಕ್ರಿಸ್ಪಿ ಬರಾಕ ನಮ್ ಏನ್ ಹಾಕೋದು, 1 ಸ್ಪೂನ್ ಆಗೋಷ್ಟು ಚಿರೋಟಿ ರವೆ, ಸ್ವಲ್ಪ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ಳುಮಂತ್ರಿ. ಮೇನ್ ಇದೇ ನೋಡ್ರಿ ಮೇನ್ ಇರೋದು. ಚಿರೋಟಿ ರವೆ ಸಕ್ಕರೆ ಹಾಕೋದ್ರಿಂದ ಕ್ರಿಸ್ಪಿನೆಸ್ ಮತ್ತೆ ಕಲರ್ ಕೂಡ ಸೂಪರ್ ಆಗಿ ಬರ್ತೈತಿ ನೋಡ್ರಿ. ಇವಾಗ ಹಿಟ್ಟು ರೆಡಿ ಆಗೈತ್ರಿ, ನಾವು ದೋಸೆ ಹಾಕೊಳ್ಳುಮಂತ್ರಿ. ಇಲ್ಲಿ ದೋಸೆ ತವಾ ಕೂಡ ಕಾದೈತ್ರಿ. ದೋಸೆನ ಸ್ವಲ್ಪ ಒರ್ಸ್ಕೊಳ್ಳುಮಂತ್ರಿ. ಜಾಸ್ತಿ ಬಿಸಿ ಇರಬಾರ್ದ್ರಿ, ಮೀಡಿಯಂ ಇರ್ಬೇಕ್ರಿ ತವಾ ಬಿಸಿ. ಇವಾಗ ನೋಡ್ರಿ ತೆಳುವಾಗಿ ನಾವು ದೋಸೆ ಹಾಕೊಳ್ಳೋದೈತ್ರಿ. ಮ್ಯಾಗ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕೊಳತೀನಿ. ಬೇಕಂದ್ರೆ ಹಾಕೋಬಹುದ್ರಿ ಅಥವಾ ಸ್ಕಿಪ್ ಕೂಡ ಮಾಡ್ಕೋಬಹುದ್ರಿ. ಜಸ್ಟ್ ಟೇಸ್ಟ್ ಇನ್ನೂ ಸ್ವಲ್ಪ ಜಾಸ್ತಿ ಬರ್ಲಿ ಅಂತ ಹಾಕೊಂಡಿನ್ರಿ. ಅದೇ ರೀತಿ ಸ್ವಲ್ಪ ಎಣ್ಣೆ ಹಾಕೊಂಡು ಸಣ್ಣ ಕಟ್ ಮಾಡಿರುವಂತ ಕೊತ್ತಂಬರಿ ಕೂಡ ಹಾಕೊಂಡಿನ್ರಿ. ನೋಡ್ರಿ ಸೂಪರ್ ಆಗಿರುವಂತ ಕ್ರಿಸ್ಪಿ ಆಗಿರುವಂತ ಗರಿ ಗರಿಯಾದ ಹೊಂಬಣ್ಣದ ದೋಸೆ ಕೂಡ ರೆಡಿ ಐತ್ ನೋಡ್ರಿ. ನೋಡ್ರಿ ಎಷ್ಟು ಸೂಪರ್ ಆಗಿ ಕಲರ್ ಕೂಡ ಬಂದೈತ್ರಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಒಂದು ಲೈಕ್ ಮಾಡ್ರಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ. ಇಷ್ಟ ಆಯ್ತಂದ್ರ ವಿಡಿಯೋ ಶೇರ್ ಕೂಡ ಮಾಡ್ರಿ. ಅದೇ ರೀತಿ ಉಳಿದೆಲ್ಲ ದೋಸೆನೂ ಮಾಡಿಟ್ಕೋರಿ. ನೋಡ್ತಾ ಇರ್ಬೋದ್ರಿ ಎಷ್ಟ್ ಮಸ್ತಾಗಿ ರೆಡಿ ಆಗೈತೆ ಅಂತೇಳಿ. ಈ ದೋಸೆ ಜೊತೆ ನೀವು ಕೊಬ್ಬರಿ ಚಟ್ನಿ ಅಥವಾ ಶೇಂಗಾ ಚಟ್ನಿ ಅಥವಾ ಈ ತರ ಆಲೂಗಡ್ಡೆ ಕೂಡ ಮಾಡ್ಕೊಂಡ್ರೆ ಬರ್ತೈತಿ ನೋಡ್ರಿ. ನಾನಿಲ್ಲಿ ಆಲೂಗಡ್ಡೆನೆ ಮಾಡ್ಕೊಂಡೀನ್ರಿ. ನೀವು ಕೂಡ ಈ ಮನೆಯೊಳಗ ಈ ರೆಸಿಪಿನ ಟ್ರೈ ಮಾಡ್ರಿ. ಹೆಂಗ್ ಬರ್ತೈತೆ ಅಂತ ಹೇಳಿ ಕಮೆಂಟ್ ಮಾಡೋದ್ ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ನೋಡ್ರಿ ಎಷ್ಟು ಕ್ರಿಸ್ಪಿ ಆಗೈತೆ ಅಂತ ಹೇಳಿ.